ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಮಣ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಬಂದು ನಿಮಗೆ ನಕಾಶೆ ರೋಡಿಂದ ಇವ್ರದೇ ಜಮೀನು. ಇದೇನು ಫುಲ್ ಲ್ಯಾಂಡ್ ಇದೆ, ಈ ಫುಲ್ ಲ್ಯಾಂಡಲ್ಲಿ 1 ಎಕರೆ 39 ಗುಂಟೆ ಒಂದು ಸಪ್ರೇಟ್ ಪಾಣಿ ಇದೆ, ಅದನ್ನು ಕೊಡ್ತಾರೆ. ಅಂದರೆ 2 ಎಕರೆ 1 ಗುಂಟೆ ಕಮ್ಮಿ. ಅದಕ್ಕೆ ಅವರು ನಕಾಶೆ ರೋಡಿಂದ ಅಲ್ಲಿಂದ ಫುಲ್ ಇವ್ರದೇ ಲ್ಯಾಂಡ್ ಇರೋದ್ರಿಂದ ಪೇಪರಲ್ಲಿ 15 ಅಡಿನ ಸ್ಕೆಚ್ ಮಾಡಿ ಕೊಡ್ತಾರೆ. 15 ಅಡಿ ರಸ್ತೆಗೆ ಅಂತಲೇ ಬಿಟ್ಕೊಡ್ತಾರೆ. ಇದು ಬಿಟ್ಟು ಇದು ಲಾಸ್ಟ್ ಡೆಡ್ ಎಂಡ್ ಜಮೀನು, ಇನ್ಯಾರ್ದು ಜಮೀನಿಲ್ಲ, ಎಂಡ್ ಅದು. ಅದಕ್ಕೆ ಸಪ್ರೇಟಾಗಿ 15 ಅಡಿ ರಸ್ತೆ ಬಿಟ್ಕೊಡ್ತಾರೆ. ಇನ್ಯಾರು ಓಡಾಡಲ್ಲ. ಈ ಜಮೀನು ತೊಗೊಂಡ್ರೆ ನೀವು ಮಾತ್ರ ಓಡಾಡ್ಬೋದು. ಬರೀ 15 ಅಡಿ ರಸ್ತೆನ ನಿಮಗೆ ಅಂತ ಸಪ್ರೇಟಾಗಿ ಮಾಡಿಕೊಡ್ತಾರೆ. ಈ ಒಂದು ಗುಂಟೆ ಕಮ್ಮಿ 2 ಎಕರೆಗೆ ನಿಮ್ಗೊಂದು ಬೋರು, ಒಂದು ಬಾವಿ, ಮತ್ತು ನಿಮಗೊಂದು 60ರಿಂದ 70 ತೆಂಗಿನ ಮರನೂ ಬರುತ್ತೆ ಈ ಜಾಗದಲ್ಲಿ. ಅದತ್ರ ನಿಮಗೆ ಒಂದು 120 ಅಡಿ ರೋಡ್ ಫೇಸ್ ಬರುತ್ತೆ ಈ ಜಾಗದಲ್ಲಿ. ನೋಡಿ ಅದೇನು ಜೋಳ ಇದೆಯಲ್ಲ ಮರ, ಅಲ್ಲಿವರೆಗೂ, ಅಲ್ಲಿಂದ ಹಿಡ್ತೀನಿ ನಿಮಗೆ. ನೋಡಿ ಇಲ್ಲಿವರೆಗೂ ಇದೇನು ಗಿಡ ಇದೆ, ಇಲ್ಲಿವರೆಗೂ ಹಿಂಗೆ ಬರುತ್ತೆ. ಇಲ್ಲಿಂದ ಹಿಡ್ದು ನಿಮಗೆ ಒಂದು 120 ಅಡಿ ಬರುತ್ತೆ. ಇದನ್ನು ಬೇಕಾದ್ರೆ ಇಬ್ಬರು ಬೇಕಾದರೂ ತೊಗೋಬೋದು ಈ ಜಾಗ. ಇಬ್ಬರು ಬೇಕಾದ್ರೂ ಒಬ್ರು 39 ಗುಂಟೆ, ಇನ್ನೊಬ್ರು 1 ಎಕರೆ ಆ ಥರ ತೊಗೋಬೋದು. ಇಬ್ರಿಗೂ ಕೂಡ ಒಬ್ರಿಗೆ ಬಾವಿ ಬರುತ್ತೆ, ಇನ್ನೊಬ್ರಿಗೆ ಬೋರ್ ಬರುತ್ತೆ. ಬೇಕಾದ್ರೂ ಇಲ್ಲ, ಒಬ್ಬರೇ ಬೇಕಾದರೂ ತೊಗೋಬೋದು. ಈ ಜಾಗ ಬಂದು ಕೆಂಗೇರಿಗೆ ಇಲ್ಲಿಂದ 55 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 10 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ ನಿಮಗೆಲ್ಲ ಮರಗಳು ಕೂಡ 15 ವರ್ಷದ ಒಳಗಡೆ ಇರುವಂಥ ತೆಂಗಿನ ಮರಗಳು, ಎಲ್ಲ ಚಿಕ್ಕ ವಯಸ್ಸಿನ ತೆಂಗಿನ ಮರಗಳು. ಇವ್ಯಾವ ಮರಕ್ಕೂ ಜಾಸ್ತಿ ಏಜ್ ಆಗಿಲ್ಲ. ಮತ್ತು ಕೆಂಪು ಭೂಮಿ ಇದು ನೋಡಿ, ಪ್ಯೂರ್ ಕೆಂಪು ಭೂಮಿ. ಇದಕ್ಕೆ ಬೋರ್ ಇದೆ, ಬೋರು ಕೂಡ ಒಳ್ಳೆ ನೀರಿದೆ. ನಿಮಗೆ ಫುಲ್ ಸ್ಕ್ವೇರ್ ಆಗಿ ಬರುತ್ತೆ ಈ ಜಾಗ. 120 ಅಡಿ ಬರೋದ್ರಿಂದ ನೀವು 60 ಅಡಿ ಬೇಕಾದ್ರೂ, ಇಬ್ಬರು ಬೇಕಾದ್ರೂ ತೊಗೋಬೋದು ಈ ಜಾಗನ. ಇದ್ರ ಬೆಲೆ ಬಂದು 2,20,000 ಅಂತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗ್ಬೋದು, ಒಂದು 5,000. ಅದಕ್ಕಿಂತ ಕಮ್ಮಿ ಆಗಲ್ಲ ಅಂತ ಓನರ್ ಅಲ್ಲೇ ಇದ್ದಾರೆ, ಹೇಳಿದ್ದಾರೆ. ಮತ್ತು ನಿಮಗೆ ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಎಷ್ಟು ಆರೋಗ್ಯವಾಗಿದೆ ಅಂತ ತುಂಬಾ ಚೆನ್ನಾಗಿದೆ. ನೋಡಿ ಇವ್ರ ಬೋರಲ್ಲಿ ನೀರು ಹೊಡ್ಕೊಂಡಿರೋದ ಫುಲ್ಲು ಒಳ್ಳೆ ನೀರಿದೆ. ನೀರು ಚೆನ್ನಾಗಿರೋದ್ರಿಂದನೇ ನೋಡಿ ಮರ ಎಷ್ಟು ಚೆನ್ನಾಗಿದೆ. ನೋಡಿ ಕಾಯೆಲ್ಲ ಎಷ್ಟು ಚೆನ್ನಾಗಿಬಿಟ್ಟಿದೆ. ನೋಡಿ ತುಂಬಾ ಚೆನ್ನಾಗಿ ಫಲ ಕೊಟ್ಟಿದೆ. ನೋಡಿ ಎಲ್ಲ ಮರಗಳು ಕೂಡ ಇದೇ ಥರ ಇದೆ. ಮತ್ತು ನಿಮಗೆ ವಿಲೇಜ್ ಪಕ್ಕದಲ್ಲಿರುವಂಥ ಜಾಗ ಇದು. ನೋಡಿ ಪಕ್ಕದಲ್ಲೆಲ್ಲ ಮನೆಗಳೆಲ್ಲ ಇದೆ. ನೋಡಿ ಅಲ್ಲೆಲ್ಲ ಮನೆಗಳಿದೆ, ಇಲ್ಲೆಲ್ಲ ಮನೆಗಳಿದೆ. ನೋಡಿ ಊರು ಪಕ್ಕದ ಜಾಗ ಇದು. ಯಾರೆಲ್ಲ 1.5 ಎಕರೆ 2 ಎಕರೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 2 ಎಕರೆ ತುಂಬಾ ಚೆನ್ನಾಗಿದೆ. ತೆಂಗಿನ ತೋಟ ಇದು. ನಿಮಗೆಲ್ಲ 70 ಮರಗಳಿಗಿಂತ ಜಾಸ್ತಿ ತೆಂಗಿನ ಮರಗಳು ಈ ಜಾಗದಲ್ಲಿದೆ. ಮತ್ತು ನಿಮಗೆ ವಾಟರ್ ಸೋರ್ಸು ಕೂಡ ತುಂಬಾ ಚೆನ್ನಾಗಿದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸುತ್ತಲೂ ಊರಿದೆ ಫುಲ್ಲು. ಹಿಂಗೆ ಬಂದರೆ ಫುಲ್ಲು ನಿಮಗೆ ಊರಿದೆ. ನೋಡಿ ಅಲ್ಲೂ ಮನೆ ಇದೆ, ಅಲ್ಲೂ ಮನೆ ಇದೆ, ಎಲ್ಲ ಕಡೆ ನಿಮಗೆ ನೋಡಿ ಅಲ್ಲೂ ಮನೆ ಇದೆ. ಊರು ಸೆಂಟ್ರಲ್ ಇರುವಂಥ ಜಾಗ ಇದು. ತುಂಬಾ ಚೆನ್ನಾಗಿದೆ. ನೋಡಿ ನಿಮಗೆ ಕರೆಕ್ಟಾಗಿ ಅಲ್ಲಿವರೆಗೂ ಬರುತ್ತೆ. ಲಾಸ್ಟ್ ಅಲ್ಲಿದೆಯಲ್ಲ, ಅಲ್ಲಿವರೆಗೂ ನಿಮಗೆ ಫುಲ್ಲು ಸ್ಕ್ವೇರ್ ಆಗಿ ಬರುತ್ತೆ ಈ ಜಾಗ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಅಲ್ಲಿಂದ ಹಿಂಗೆ ಸ್ಟಾರ್ಟ್ ಆದರೆ ಒಂದು ಲೈನಲ್ಲೇ 20ಕ್ಕಿಂತ ಜಾಸ್ತಿ ತೆಂಗಿನ ಮರಗಳಿದೆ. ನೋಡಿ ಅಲ್ಲಿಂದ ಹಿಡಿದ್ರೆ ನಿಮಗೆ 20ಕ್ಕಿಂತ ಜಾಸ್ತಿ ಇದೆ. ಒಂದು 25 ತೆಂಗಿನ ಮರ ಇದೆ ಒಂದು ಲೈನಲ್ಲಿ. ಆ ಥರ ನಿಮಗೆ 20 ಅಂದ್ಕೊಂಡ್ರು 1 2 3 ಹತ್ತತ್ರ ನಿಮಗೆ 4 ಲೈನ್ ಹತ್ರ ಬರುತ್ತೆ ಇದು. ನೋಡಿ 1 2 ಸೆಂಟ್ರಲ್ಲಿ ಒಂದೊಂದು ಹೋಗ್ಬಿಟ್ಟಿದೆ, 3 ಲೈನು, ಒಟ್ಟು 4 ಲೈನ್ ಇದೆ. ಹೋಗಿರೋದಕ್ಕೂ ಕೂಡ ಚಿಕ್ಕ ಚಿಕ್ಕ ಸಸಿಗಳು ಈಗ ನೆಟ್ಟಿದ್ದಾರೆ. ವಿತ್ TCನೂ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ತೋಟ. ಮತ್ತು ಬೆಂಗಳೂರು ಮೈಸೂರು ರೋಡ್ ಬರೀ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ.
ಮತ್ತು ನಿಮಗೆ ಹಲಗೂರು ಮತ್ತು ಚನ್ನಪಟ್ಟಣ ಸ್ಟ್ರೈಟ್ ಹೈವೇಗೆ ಇಲ್ಲಿಂದ 1.25 ಕಿಲೋಮೀಟ್ರ್ ಅಥವಾ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ.